ಬೆಳವಣಿಗೆ ಆಗ್ತಿದೆ ಈಗ. ಅದೇ ಸರ್, ಅವರು ಯಾವ್ದಾದ್ರು ಸರಿ ಸರ್, ನಮಗೆ ಇದೇ ಬೇಕು ಅದೇ ಬೇಕು ಅಂತ ನಾನು ಕೇಳ್ತಾ ಇಲ್ಲ. ಒಟ್ಟು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ನನಗೆ. ನಾನು ಒಂದೇ ಇದು ಕೇಳ್ತಾರೆ, ಸಾವಿಗೆ ನ್ಯಾಯ ಸಿಗಬೇಕು, ನಮ್ಮ ಮನೆಯವ್ರ ಆತ್ಮಶಾಂತಿ ಸಿಗಬೇಕು. ಎರಡೇ ನಾನು ಕೇಳ್ಕೊತಾ ಇರೋದು. ಇಬ್ಬರು ಅಧಿಕಾರಿಗಳು ಬಂಧನ ಆಗಿದೆ, ನೀವು ಅರೆಸ್ಟ್ ಆಗ್ಬೇಕಂತ ಕೇಳ್ತಾ ಇದ್ರಿ, ಇಬ್ಬರು ಬಂಧನ ಆಗಿದೆ. ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್ ನಮಗೆ. ಯಾಕಂದರೆ ಒಂದು ಜೀವ ಹೋಗೋದು ಸುಲಭ ಅಲ್ಲ. ಅವ್ರು ಅಷ್ಟೊಂದು ಮನನೊಂದು ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಪ್ರೆಷರ್ ಇವ್ರು ಕೊಟ್ಟಿರ್ಬೋದು. ಅದನ್ನೇ ನಾವು ಅವತ್ತಿಂದ ಕೇಳ್ತಾ ಇರೋದು. ಅಲ್ಲಿ ಆಫೀಸಲ್ಲಿ ನಡೆದಿದ್ದು ಏನು ಸತ್ಯ ಹೊರಗಡೆ ಬರಬೇಕು, ಅವ್ರಿಗೆ ಹೆಚ್ಚಿನ ಶಿಕ್ಷೆನೂ ಆಗಬೇಕು ಸರ್. ನಾನು ಕೇಳ್ಕೊತಾ ಇರೋದಷ್ಟು. ಈಗ ಬಿಜೆಪಿ ಎಲ್ಲ ಹೋರಾಟ ಮಾಡ್ತಿದ್ರೆ ಪ್ರಕರಣ CBI ಕೊಡ್ಬೇಕಂತ ಹೇಳಿ. ಸರ್, CBIಗಾರು ಕೊಡಲಿ, SITಗಾದರೂ ಕೊಡಲಿ ಸರ್, ಒಟ್ಟು ನಮಗೆ ನ್ಯಾಯ ಬೇಕು ನನಗೆ. ಅದು ಸತ್ಯ ಹೊರಗಡೆ ಬರಬೇಕು. ಸಚಿವರ ರಾಜೀನಾಮೆಗೂ ಸಹ ಸಾಕಷ್ಟು ಪ್ರತಿಭಟನೆಗಳಾಗ್ತವೆ ಮೇಡಮ್. ಅಂದರೆ ಅವರ ಹೆಸರಿದೆ, ಅವರು ಶಾಮೀಲಾಗಿದ್ದಾರೆ. ಬಟ್ ಅದ್ರ ಬಗ್ಗೆ ಎಲ್ಲ ನಂಗೆ ಮಾಹಿತಿ ಇಲ್ಲ ಸರ್. ಒಟ್ಟು ನಮಗೆ ನ್ಯಾಯ ಬೇಕು, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ನಾನು ಅಷ್ಟೇ ಕೇಳ್ತಾ ಇರೋದು, ಬೇರೆ ಏನು ಕೇಳ್ತಾ ಇಲ್ಲ. 2-3 ದಿವಸ ಎಲ್ಲ ನಾಯಕರು ಬಂದು ಹೋಗಿದ್ದಾರೆ, ನಿಮಗೆ ಭೇಟಿ ಕೊಟ್ಟು ಹೋಗಿದ್ದಾರೆ, ಏನು ಭರವಸೆ ಕೊಟ್ಟಿದ್ದಾರೆ ಅಂತ? ಅದೇ ಸರ್, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗ್ಬೋದು ಅಂತಾನೆ ನಾವು ಅನ್ಕೊಂಡಿದ್ದೀವಿ. ನಾಯಕರು ಬಂದು ಭೇಟಿ ಕೊಟ್ಟು ಅದ್ರ ಬಗ್ಗೆ ನಿಮಗೆ ಭರವಸೆ ಕೊಟ್ಟು ಹೋಗಿದ್ದಾರಲ್ಲ? ಭರವಸೆ ಅದೇ, ನಿಮ್ಮ ಮನೆಯವ್ರ ಸಾವಿಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. ಅದಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಸರ್. ಒಟ್ಟು ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ನಾನು ಅಷ್ಟೇ ಕೇಳ್ತಾ ಇರೋದು, ಬೇರೆ ಏನು ನಾನು ಕೇಳ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ? ಏನು ತನಿಖೆ ಆಗ್ತಿದೆ? ಅದೇ ಸರ್, ಬಂಧನ ಆಗಿದೆ ಅಷ್ಟೇ, ಇನ್ನು ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಿಲ್ಲಲ್ಲ. ಇನ್ನೊಬ್ರು ಮೇಡಮ್ ಅವರು ಬ್ಯಾಂಕಿಂದ ಅವ್ರ ಮೇಡಮ್ ಅರೆಸ್ಟ್ ಆಗಿಲ್ಲಲ್ಲ ಸರ್. ಅವ್ರು ಮೆನ್ಷನ್ ಮಾಡಿದಾರಲ್ಲ ಅವ್ರ ಹೆಸರು, ಅವರೇ ಅರೆಸ್ಟ್ ಆಗಿಲ್ಲಲ್ಲ ಇನ್ನು. ಅವರಿಂದ ತಾನೇ ಇಷ್ಟೆಲ್ಲ ನಡೆದಿರೋದು. ಅವರೇ ಆ ಮೇಡಮೇ ಅರೆಸ್ಟ್ ಆಗಿಲ್ಲಲ್ಲ. ಆ ನ್ಯಾಯ ಸಿಗಬೇಕು. ಒಂದು ಹೆಣ್ಮಕ್ಳದ್ದು ಗೋಳು ಏನನ್ನೋದು ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಕೇಳ್ತಾರೆ, ನ್ಯಾಯ ಬೇಕು ನನಗೆ ಅಷ್ಟೇ. ಅರೆಸ್ಟ್ ಆದರೆ ಸಾಲದು, ಅವ್ರಿಗೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಡ್ಬೇಕು ಸರ್. ಒಬ್ರು ನೋವು, ಒಂದು ಜೀವ ಅಂದರೆ ತಮಾಷೆ ವಿಷಯ ಅಲ್ಲ, ಒಂದು ಜೀವ ಹೋಗೋದು. ಅವರೆಷ್ಟು ನೊಂದು ಆ ಥರ ಮಾಡ್ಕೊಂಡಿರ್ಬೋದು ಹೇಳಿ ಸರ್. ಅವ್ರಿಗೆ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ತಾರೆ, ಹೆಚ್ಚಿನ ಶಿಕ್ಷೆ ಆಗಬೇಕು ಅವ್ರಿಗೆ. ಈಗ CID ತನಿಖೆ ಮಾಡ್ತಾ ಇದ್ರು, ನಂತರ SIT ಕೊಟ್ಟಿದ್ದಾರೆ ಸರ್ಕಾರಿಗೆ. ಸರಿ, ಯಾವ ತನಿಖೆನಾರ ಆಗಲಿ ಸರ್, ಒಟ್ಟು ನ್ಯಾಯ ಹೊರಗಡೆ ಬರಬೇಕು, ಸತ್ಯ ಹೊರಗಡೆ ಬರಬೇಕು, ನಮಗೆ ನ್ಯಾಯ ಸಿಗಬೇಕು. ನಾನು ಅಷ್ಟೇ ಕೇಳ್ಕೊತಾ ಇರೋದು. ನಿಜವಾದ ಸತ್ಯ ಏನು ನಡೀತು ಹೊರಗಡೆ ಬರಬೇಕಷ್ಟೆ. ಇಲ್ಲಿವರೆಗೆ ಏನು ಬಂದಿಲ್ಲ ಸತ್ಯ ಇಲ್ಲಿವರೆಗೆ. ಅದೇ ಸರ್, ಅದೇ ಅಮೌಂಟ್ ಒಂದು ಬರ್ತಾ ಇದೆ, ಅಮೌಂಟ್ ಟ್ರಾನ್ಸಾಕ್ಷನ್ ಆಗ್ತಿದೆ, ಇದೇ ಹೇಳ್ತೀರ ಬಿಟ್ಟರೆ ಬೇರೆ ಏನು ವಿಷಯ ಬರ್ತಾ ಇಲ್ಲಲ್ಲ ಹೊರಗಡೆ. ಅದಕ್ಕೆ ಕೇಳಿ ಸತ್ಯ ಬರಬೇಕು ಹೊರಗೆ ಅಂತ ಅಲ್ಲ ಸರ್. ಈಗ ಆಫೀಸ್ ಒಳಗಡೆ ಏನು ನಡೀತು, ಅವ್ರು ನೋಟಿಸ್ ಕೊಟ್ರಾ ಅಥವಾ ಯಾಕೆ ಈ ಥರ ಮಾಡಿಕೊಂಡ್ರು? ಬರೀ ಅಮೌಂಟ್ ಒಂದು ಇದಾದರೆ ಏನಿಲ್ಲ ಸರ್. ಈಗ ಅವ್ರು ಸತ್ತ ಮೇಲೆ ಎಲ್ಲ ಅಮೌಂಟು ವಾಪಸ್ ಬರ್ತಾ ಇದೆ. ಎಲ್ಲ ಹಗರಣನ ಇವ್ರ ಮೇಲೆ ತಾನೇ ಹಾಕೋಕ್ಕೆ ಪ್ರಯತ್ನ ಮಾಡಿದರು. ಆವಾಗ ನಾವು ಅಷ್ಟೊಂದು ಪ್ರೆಷರ್ ಹಾಕೋಕ್ಕೆ ಏನು ಕಾರಣ? ಇವ್ರಿಗೆ ಅಷ್ಟೊಂದು ಅಥಾರಿಟಿ ಇಲ್ವಲ್ಲ ನಮ್ಮ ಮನೆಯವರಿಗೆ. ಇವ್ರಿಗಿನ ದೊಡ್ಡ ಆಫೀಸರ್ಗಳಿದ್ದಾರೆ ತಾನೆ, ಅವರಿಗೆಲ್ಲ ಬಿಟ್ಟು ಇವ್ರಿಗೆ ಯಾಕೆ ಅಷ್ಟೊಂದು ಪ್ರೆಷರ್ ಹಾಕಬೇಕಾಗಿತ್ತು? ಅದನ್ನು ನಾವು ಕೇಳ್ತಾ ಇರೋದು ಸರ್. ಹಾಗಾಗಿ ಸತ್ಯ ಹೊರಗಡೆ ಬರಬೇಕು ಏನು ಅನ್ನೋದು. ಏನಕ್ಕೆ ಈ ಥರ ಪ್ರೆಷರ್ ಹಾಕಿ ಅವ್ರ ಮೇಲೆ ಅಪರಾಧ ಹೊರಿಸಿ ಇದು ಮಾಡಿರೋದ್ರಿಂದ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು. ಕಾರಣ ಏನು ಅಂತ ಕೇಳ್ತಾರೆ. ಸಾಕಷ್ಟು ಜನ ಇದ್ದಾರೆ ಅಂತ ಇದ್ರ ಹಿಂದೆ ಇದ್ದಾರೆ ಸರ್. ಅಷ್ಟೊಂದು ಪ್ರೆಷರ್ ಹಾಕಿ ಅಷ್ಟೊಂದು ಮನುಷ್ಯನ್ನೇ ತೆಗೆದುಬಿಟ್ರಲ್ಲ, ಅದನ್ನು ನಾವು ಕೇಳ್ತಾರೆ ಸರ್. ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ತಾ ಇರೋದೇನು, ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. ಏನು ನಡೀತು, ಸತ್ಯ ಏನು ಅಂತ ಹೊರಗಡೆ ಬಂದು ಅವ್ರ ಸಾವಿಗೆ ನ್ಯಾಯ ಸಿಗಬೇಕು. ಇನ್ನೂ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ನಾವು ಅದನ್ನು ಮಾತಾಡಿಲ್ಲ. ಬಿಟ್ಟು ಬೇರೆಯವರು ಅಂತ ನಿಮ್ಗೆ ಏನಾದ್ರು ಅನುಮಾನ ಇದೆಯಾ? ಏನೋ ಸರ್, ನಂಗಾದ್ರೆ ಆಫೀಸ್ ವಿಷಯ ಈಗಲೇ ನಮ್ಗೆ ಅದೆಲ್ಲ ಗೊತ್ತಾಗ್ತಾ ಇರೋದು. ಅದು ಬಿಟ್ಟು ನನಗೇನು ಅಷ್ಟು ಗೊತ್ತಿಲ್ಲ ಸರ್. ನನಗೆ ಏನು ವಿಚಾರ ನಂಗೆ ಗೊತ್ತಿಲ್ಲ. ನೀವು ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದೀರಿ. ಆರ್ಥಿಕವಾಗಿ ಅಂದರೆ ದುಡಿಯೋ ಮನುಷ್ಯನೇ ಕೈ ಬಿಟ್ಟೋದಾಗ ನಾವೇನು ಮಾಡ್ಬೇಕು ಸರ್? ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಸತ್ತಿದ್ದ ದಿನದಿಂದನೂ ನನಗೆ ಅದೇ ಮುಂದಿಂದ ಏನು ಮಾಡೋದು ಅನ್ನೋದೇ ಯೋಚನೆಯಲ್ಲಿ ನಾವು ಕೂತಿದ್ದೀವಿ. ಈ ಕಡೆ ಇವ್ರಿಗೆ ಅನ್ಯಾಯವಾಗಿ ಸಾವು ಆಯ್ತಲ್ಲ, ಅದೊಂದು ಕಡೆ ಟೆನ್ಷನಲ್ಲಿದ್ದೀವಿ. ಎರಡೂ ಟೆನ್ಷನ್ ಒಟ್ಟಿಗೆ ನನ್ನ ತಲೆ ಇದರಲ್ಲಿದೆ. ಮಕ್ಕಳು ಈಗ ಸಣ್ಣ ಮಕ್ಕಳಲ್ಲ, ಒಳ್ಳೆ ಎಜುಕೇಷನ್ ಬರೋ ಟೈಮಲ್ಲಿ ನಮ್ಗೆ ಈ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅನ್ನೋದು ನಾವು ತುಂಬ ಯೋಚನೆ ಮಾಡ್ತಾ ಇದ್ದೀವಿ ಸರ್. ನಾನು ಸರ್ಕಾರದ ಪರಿಹಾರ ಕೂಡ ಆಗಬೇಕಾಗಿದೆ, ಸಿಗಬೇಕಾಗಿದೆ. ಅಧಿಕಾರನೇ ಕಳ್ಕೊಂಡ್ಬಿಟ್ಟಿದೆ ಮನೆ. ಅದೇ ಸರ್ ಹೇಳ್ತೀವಲ್ಲ, ಈಗ ಒಂದು ಅಧಿಕಾರಿಯಾಗಿ ಒಂದು ಆಫೀಸರ್ ಸಂಬಳ ಎಷ್ಟಿದೆ, ನಾನು ಔಟ್ಸೋರ್ಸಿಗೆ ಹೋಗಿ ಬರೋ ಸಂಬಳ ಎಷ್ಟಿದೆ, ಅದನ್ನು ಈಗ ಮುಂದಿನ ದಾರಿ ಏನು ಅಂತ ನಾವು ಕಾಣದೆ ಕೂತಿದ್ದೀವಲ್ಲ, ಅದನ್ನೇ ನಾವು ಕೇಳ್ತೀವಿ. ಸರ್ಕಾರ ಗಮನ ಹರಿಸ್ಬೇಕು. ಗಮನ ಹರಿಸ್ತಿತ್ತೋ ಇಲ್ಲ ಗೊತ್ತಿಲ್ಲ, ನೋಡಬೇಕು ಸರ್. ನಾನು ಕಾದಿದ್ದು ನೋಡ್ಬೇಕಷ್ಟೆ. ಆದರೆ ನ್ಯಾಯ ಸಿಗ್ಬೇಕು ನಂಗೆ. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು.